ವಾರಾಣಸಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ಪ್ರಧಾನಿ ಮೋದಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಲ ಭೈರವನ ದರ್ಶನದ ಬಳಿಕ ಮೋದಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಲ ಭೈರವನ ದರ್ಶನವನ್ನ ಪಡ್ಕೊಂಡ್ರು. ಅದೇ ರೀತಿಯಾಗಿ ಗಂಗೆ ಪೂಜೆಯನ್ನ ಕೂಡ ಮಾಡಿದ್ರು. ಮೂರನೇ ಬಾರಿಗೆ ವಾರಾಣಸಿಯಿಂದ ನರೇಂದ್ರ ಮೋದಿಯವರು ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಸ್ಪರ್ಧೆಗೆ ಎಲ್ಲಾ ರೀತಿಯ ಸಿದ್ಧತೆ. ಈಗ ಉಮೇದುವಾರಿಕೆ ಕೂಡ ಸಲ್ಲಿಕೆ ಆಗಿದೆ. ವಾರಣಾಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ವೇಳೆ 18 ಕೇಂದ್ರ ಸಚಿವರು, 12 ರಾಜ್ಯಗಳ ಸಿಎಂಗಳು ಅವರಿಗೆ ಸಾಥ್ ಕೊಟ್ಟರು, ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರು ವಾರಣಾಸಿಯಿಂದ ಮೂರನೇ ಬಾರಿಗೆ ಸ್ಪರ್ಧೆಗಿಳಿದಿರುವಂಥದ್ದು. ಈಗಾಗಲೇ ಗಂಗೆ ಪೂಜೆ ಮಾಡಿದ್ರು. ಅಭಿಜಿತ್ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅದಕ್ಕೂ ಮುಂಚೆ ಗಂಗೆ ಪೂಜೆಯನ್ನ ಮಾಡಿದ್ರು. ಕಾಲಭೈರವನ ದರ್ಶನವನ್ನ ಪಡ್ಕೊಂಡ್ರು ಮೋದಿ. ಅದಾದ ಬಳಿಕ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ 18 ಕೇಂದ್ರ ಸಚಿವರ ಜೊತೆಗೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಾರಣಾಸಿಯಿಂದ ಮೂರನೇ ಬಾರಿಗೆ ಅವರು ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. तो धार्मिक पर्यटन ही नहीं, धार्मिक जिसको कहते हैं स्वाभिमान के भाव को का जागृत होना भी कहीं में भी दिखता है। काशी की गलियां जो सक्रिय होती थी, काशी मंदिर विश्वनाथ मंदिर जाने के लिए जो लोगों को लंबी लंबी लाइनें लगानी पड़ती थी, तांता लगाना पड़ रहा था, जो गंगा जी और भगवान विश्वनाथ के बीच में अवरोध पैदा हुए थे, एक कॉरिडोर बना के और तकरीबन वहाँ पर 40 से ज़्यादा मंदिरों को जीर्णोद्धार करके गंगा को गंगाधर से मिलाने का कार्य अगर किसी ने किया है तो प्रधानमंत्री नरेंद्र मोदी ने किया है। और भूरी भूरी प्रशंसा काशी की जनता करती है, उत्तर प्रदेश की जनता करती है, यहाँ आने वाले लोग करते हैं। ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಗಂಗೆ ಪೂಜೆಯನ್ನ ಮಾಡಿದ್ರು. ಗಂಗಾ ನದಿ ಪೂಜೆಯನ್ನ ಅದಾದ ಬಳಿಕ ಕಾಲ ಭೈರವೇಶ್ವರನ ದರ್ಶನವನ್ನ ಕೂಡ ಪಡ್ಕೊಂಡ್ರು. ಈ ಒಂದು ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ಈಗ ದಕ್ಷಿಣ ಭಾರತದಲ್ಲಿ ಕಡಿಮೆಯಾಗಿದ್ರು. उत्तर भारत आज वो नामांकन अधिकारी के समक्ष अपना नामांकन दाखिल करते हुए उनके साथ उनके प्रस्तावक के तौर पर गणेश्वर शास्त्री द्रविड़ और बैजनाथ पटेल मदन मोहन जयराज जी हमारे साथ मौजूद हैं। जिस तरह से हम बात कर रहे थे कि ये तस्वीरें सामने आ रही हैं और सभी की निगाहें इस बार भी थी कि कैसे अपना नामांकन ये ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ ಸತತ ಮೂರನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದು 2014 ಮತ್ತು 19ರಲ್ಲಿ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿದ್ರು. ಇದೀಗ ಸತತ ಮೂರನೇ ಬಾರಿಗೆ ಮೋದಿಯವರು ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೋದಿಯವರ ನಾಮ ನಿರ್ದೇಶನಕ್ಕೆ ಬಿಜೆಪಿ ಈಗಾಗಲೇ ಭರ್ಜರಿ ತಯಾರಿಯನ್ನ ನಡೆಸಿದೆ. ಅಂದರೆ ಪ್ರಧಾನಿ ಅಭ್ಯರ್ಥಿ ಆಗಿರೋದ್ರಿಂದ ಮೂರನೇ ಬಾರಿ ಕೂಡ ಇವರೇ ಪ್ರಧಾನಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಬಿಜೆಪಿ ಎಲ್ಲ ಕಡೆ ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಒಟ್ಟು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಹೋದಲ್ಲಿ ಬಂದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ ಕ್ಷೇತ್ರಗಳಲ್ಲಿ ಹೋಗಿ ಪ್ರಚಾರವನ್ನು ಮಾಡಿ ಬಂದಿದ್ದಾರೆ. ಮೂರನೇ ಬಾರಿ ಕೂಡ ಪ್ರಧಾನಿಯಾಗಿ ಮೋದಿಯವರೇ ಆಯ್ಕೆಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇರುವಂಥದ್ದು. ಇವತ್ತು ಪ್ರಧಾನಿ ಮೋದಿಯವರು ಗಂಗಾ ಪೂಜೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಕಾಲಭೈರವೇಶ್ವರನ ದರ್ಶನವನ್ನು ಪಡ್ಕೊಂಡು ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಇರ್ಬೋದು, 18 ಕೇಂದ್ರ ಸಚಿವರು ಮತ್ತು 12 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವರ ಜೊತೆಗೆ ಬಂದಿದ್ದರು. ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಬಾರಿಯ ಟಫ್ ಫೈಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. में भूमिका निभाई थी, तो उन लोगों को वहाँ पर जिस दिन उद्घाटन हुआ था
तो उनको बुलाया गया था। बिल्कुल, हम तस्वीरों की देख सकते हैं यहाँ पर प्रधानमंत्री का कलेक्ट्रेट ऑफिस से, वाराणसी से यहाँ गणेश्वर शास्त्री जी, प्रधानमंत्री